ಸೊ ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ PGCET 2023 ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕಂತ. ಸೊ ಇಲ್ಲಿಗೆ ಬಂದು ಸ್ಟಕ್ ಆಗಿದ್ವಿ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿ, ಇಟ್ ಈಸ್ ಜಸ್ಟ್ ಕಂಟಿನ್ಯೂಷನ್ ಟು ದಟ್ ವಿಡಿಯೋ ಅಷ್ಟೇ. ಸೊ ಇಲ್ಲಿ ಕಾಲೇಜ್ ಲಿಸ್ಟ್ ತೋರಿಸ್ತಾ ಇಲ್ಲ, ಸೊ ಅದಕ್ಕೆ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋನ. ಸೊ ಇವಾಗ ಆಪ್ಷನ್ ಎಂಟ್ರಿಯಲ್ಲಿ ನಾನು ಹೇಳಿದೆ, ಸೊ ಇಲ್ಲಿ 3 ಡಿಫ್ರೆಂಟ್ ಮೆನ್ಯೂಸ್ ಇದೆ ಅಂತ. ಒಂದು ಆಪ್ಷನ್ ಎಂಟ್ರಿ, ಒಂದು ಅಲಾಟ್ಮೆಂಟ್ ರಿಲೇಟೆಡ್, ಇನ್ನೊಂದು ಅಕೌಂಟ್ ಸೆಟ್ಟಿಂಗ್ ಅಂತ. ಈಗ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಈ ಒಂದು ಮೆನು ಅಲ್ಲಿ ಇರೋಂಥದ್ದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಟ್ ಈಸ್ ಸ್ಟಿಲ್ ಲೋಡ್ ಆದಮೇಲೆ ಇಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ ಅಪಿಯರ್ ಆಗುತ್ತೆ. ನಾನು ಹೇಳ್ತೀನಿ ಯಾವ ಥರ ಆ ಲಿಸ್ಟ್ನ ತೊಗೊಂಬರ್ಬೇಕು ಅಂತ. ನೀವು ಯಾವುದು ಲಿಸ್ಟ್ ಆಫ್ ಕಾಲೇಜಸ್ ಕೊಡ್ತೀರೋ ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಇಲ್ಲಿ ಆ್ಯಂಡ್ ಇಲ್ಲಿ. ಸೊ ಅಷ್ಟೇ, ಮತ್ತೇನಿಲ್ಲ. ಸೊ ದಟ್ ಈಸ್ ಲೈಕ್ ಯು ಆರ್ ಕಂಪ್ಲೀಟಿಂಗ್ ಯುವರ್ ಆಪ್ಷನ್ ಎಂಟ್ರಿ ಅಂತ ಅಷ್ಟೆ. ಸೊ ಇಲ್ಲಿ ಲೋಡ್ ಆದಮೇಲೆ ಈ ಪೇಜಲ್ಲಿ ನಿಮಗೆ MBA ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ MBA PGCET ಯಾರು ಬರೆದಿದ್ರೆ ಅವ್ರು MBA ಅಂತ ಕ್ಲಿಕ್ ಮಾಡಿ. MCA ಇದ್ದರೆ ಇಲ್ಲೇ ಇರುತ್ತೆ, MTech ಆದರೆ ಇಲ್ಲೇ ಇರುತ್ತೆ. ಓಕೆ, ಸೊ ನನ್ನ ಸ್ಟೂಡೆಂಟು MBA PGCET ಬರೆದಿರೋದು. ಸೊ ಅಪಿಯರಿಂಗ್ ಫಾರ್ MBA ಕೌನ್ಸಿಲಿಂಗ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, MBA ಅಂತ ಕ್ಲಿಕ್ ಮಾಡ್ತೀನಿ. ಸೊ ಆವಾಗ ಅಲ್ಲಿಗೆ 2 ಆಪ್ಷನ್ಸ್ ಇಯರ್, ಒಂದು ಕೋರ್ಸ್ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ MBAದಲ್ಲೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೆಷಲೈಸೇಷನ್ಸ್ ಇದೆ. ಬಟ್ ನೀವು ಜಸ್ಟ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದನ್ನು ಮಾತ್ರ ಚೂಸ್ ಮಾಡಿ. ಸಪೋಸ್ ಯಾರಾದರೂ MBA ಇನ್ ಬಿಸ್ನೆಸ್ ಅನಾಲಿಟಿಕ್ಸು, MBA ಇನ್ ಡಿಜಿಟಲ್ ಮಾರ್ಕೆಟಿಂಗು, ಆ ಥರ ಏನಾದರೂ ನೀವು ಎಕ್ಸ್ಕ್ಲೂಸಿವ್ MBA ನೋಡ್ತಾ ಇದ್ದರೆ ದೆನ್ ಯು ಹ್ಯಾವ್ ಟು ದಟ್ ಪರ್ಟಿಕ್ಯುಲರ್ MBA ಓನ್ಲಿ ಯು ಹ್ಯಾವ್ ಟು ಚೂಸ್. ಬಟ್ ಇಲ್ಲಿ ನಾನು ಜನರಲ್ MBA ಚೂಸ್ ಮಾಡ್ತಾ ಇರೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದಾದ ನಂತರ ಕಾಲೇಜ್ ಲಿಸ್ಟ್ ವಿಲ್ ಅಪಿಯರ್. ಓಕೆ, ಸೊ ಆ ಕಾಲೇಜ್ ತುಂಬ ಯಾವ್ಯಾವುದೆಲ್ಲ MBAನ ಜನರಲ್ MBA ಆಫರ್ ಮಾಡ್ತಾ ಇದೆ ಅದೆಲ್ಲ ಕಾಲೇಜ್ ಲಿಸ್ಟು ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಈ ಥರ ಕಾಲೇಜ್ ಲಿಸ್ಟ್ ಎಲ್ಲ ಬರುತ್ತೆ, ಗೌರ್ಮೆಂಟು, ಪ್ರೈವೇಟ್, ಅನ್ಎಡೆಡ್, ಯೂನಿವರ್ಸಿಟೀಸ್ ಎಲ್ಲ. ಸೊ ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಹೇಗೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ ನೋಡಿ, ಯಾಕಂದರೆ ತುಂಬ ಕಾಲೇಜಸ್ ಇರೋದ್ರಿಂದ, ಅಂದರೆ ತುಂಬ ದೊಡ್ಡ ಲಿಸ್ಟ್ ಇರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ಚ್. ಒಂದು 200+ ಇರೋದ್ರಿಂದ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಇಲ್ಲಿ ಸರ್ಚ್ ಅಂತ ಕೊಟ್ಟು, ಅಂದರೆ ಬೈ ನೇಮ್ ಯು ಕ್ಯಾನ್ ಸರ್ಚ್. ಇಲ್ಲ ಆ ಕೋಡ್ ಇರುತ್ತಲ್ಲ, ಕಾಲೇಜ್ ಕೋಡು, ಸೊ ಆ ಕೋಡ್ ಹಾಕಿದರೆ ನಿಮಗೆ ಇಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜು ಡೈರೆಕ್ಟಾಗಿ ಅಪಿಯರ್ ಆಗುತ್ತೆ. ಸೊ ಇಲ್ಲಿ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಹೇಳಿದ್ದು ನೀವು ಲಿಸ್ಟ್ ಮಾಡ್ಕೋಬೇಕಂತ. ದ ಫಸ್ಟ್ ಕಾಲೇಜ್ ಯಾವುದಿದೆ, KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಕೋಡ್ ಏನಿದೆ B213 ಇದೆ. ಸೊ ನಾನು ಅದನ್ನೇ ಕೊಡ್ತೀನಿ ಡೈರೆಕ್ಟಾಗಿ ಹಿಯರ್, B213 ಆ್ಯಂಡ್ ಸರ್ಚ್ ಅನ್ನೋದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ ಥರ ಬರುತ್ತೆ, KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ನಾನು ಹೇಳಬೇಕು ನಿಮಗೆ. ಸೊ ಎಲ್ಲ ಕಾಲೇಜ್ ಎದುರುಗಡೆ ಒಂದು ಬಾಕ್ಸ್ ಇರುತ್ತೆ ಈ ಥರ. ಓಕೆ, ಸೊ ಇಲ್ಲಿ ನಿಮ್ಮ ಆರ್ಡರ್ ಆಫ್ ಪ್ರಿಫರೆನ್ಸ್ನ ಹೇಳಬೇಕು. ನಾನೇನು ಕೊಟ್ಟಿದ್ದೀನಿ, KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ 1 ಅಂತ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, 1 ಅಂತ ಹಾಕ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಾಲೇಜ್ ಯಾವುದಂತ ನೋಡೋಣ. ನೆಕ್ಸ್ಟ್ ಕಾಲೇಜು ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಂಗಳೂರು ಯೂನಿವರ್ಸಿಟಿದು. ಸೊ ಅದರದ್ದು ಕೋಡು B087 ಇದೆ. ನಾನು ಇಲ್ಲಿ ಏನು ಮಾಡ್ತೀನಿ, B087 ಹಾಕ್ತೀನಿ, ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಬಂದಿದೆ B087. ಸೊ ಇಲ್ಲಿ ನಾನೇನು ಮಾಡ್ತೀನಿ, 2 ಅಂತ ಹಾಕ್ತೀನಿ. ಓಕೆ, ಸೊ 3ನೇ ಕಾಲೇಜು B300 ಅಂತ ಇದೆ. ನಾನು ಇಲ್ಲಿ B300 ಹಾಕ್ತೀನಿ ಆ್ಯಂಡ್ ಸರ್ಚ್. ಸೊ ಇಲ್ಲಿ ಬಂತು ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಇಲ್ಲಿ ನಾನು 3 ಅಂತ ಹಾಕ್ತೀನಿ, ಪ್ರಿಫರೆನ್ಸ್, ಆರ್ಡರ್ ಆಫ್ ಪ್ರಿಫರೆನ್ಸು. ಆ್ಯಂಡ್ ಲಾಸ್ಟ್ ಕಾಲೇಜ್, ಸೊ B399 ಅಂತ ಇದೆ, B399 ಆ್ಯಂಡ್ ಐಲ್ ಸರ್ಚ್. ಸೊ ಸೆಂಟ್ ಆಗ್ನೆಸಸ್ ಬರುತ್ತೆ, ಐಲ್ ಪುಟ್ ಹಿಯರ್ 4. ಸೊ ಓನ್ಲಿ 4 ಕಾಲೇಜಸ್ ಇಲ್ಲಿ ನಾವು ಕೊಡ್ತಾ ಇರೋದು. ಈ ಥರ ನೀವು ಆರ್ಡರ್ ಆಫ್ ಪ್ರಿಫರೆನ್ಸಸ್ ಹಾಕಿದ ಮೇಲೆ ಏನು ಮಾಡ್ತೀರಾ, ಇದ್ರ ಕೆಳಗಡೆ ಒಂದು ಬಟನ್ ಇದೆ ಇಲ್ಲಿ, ಸೇವ್ ಆ್ಯಂಡ್ ಸಬ್ಮಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಸೊ ಇಲ್ಲಿ ಆ ಕಾಲೇಜಸ್ ಬಂದು ಅಪಿಯರ್ ಆಗುತ್ತೆ. ಓಕೆ, ಸೊ ಇದನ್ನ ನೀವು ಮಾಡಿಫೈ ಮಾಡ್ಬೋದು. ಅಂದರೆ ಏನೇನೆಲ್ಲ ಮಾಡಿಫೈ ಮಾಡ್ಬೋದು, ಸಪೋಸ್ ನೀವೇನಾದರೂ ಈ ಆರ್ಡರ್ನ ಮಾಡಿಫೈ ಮಾಡ್ಬೋದಿತ್ತಂದರೆ ನಂಬರ್ನ ಚೇಂಜ್ ಮಾಡಿ ಅಷ್ಟೇ. ಈಗ 1 ಇರೋದನ್ನು 2 ಮಾಡಬೇಕಿತ್ತಂದರೆ 2 ಮಾಡಿ, ಆ ಥರ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕಷ್ಟೆ, ಮತ್ತಿನ್ನೇನು ಮಾಡೋ ಹಾಗಿಲ್ಲ. ಸಪೋಸ್ ನೀವು ಇದನ್ನೇನಾದರೂ ಡಿಲೀಟ್ ಮಾಡಬೇಕಿತ್ತಂದರೆ, ಯಾವುದಾದ್ರೂ ಒಂದು ಕಾಲೇಜ್ ತೊಗೊಂಡಿರ್ತಾರೆ, ಬೈ ಮಿಸ್ ಆಗಿಬಿಟ್ಟಿರುತ್ತೆ, ಇಲ್ಲಿ 0 ಅಂತ ಕೊಟ್ಟು ನೀವು 1 2 3 ಅಂತ ಕೊಟ್ಟು ದೆನ್ ಅಪ್ಡೇಟ್ ಅಂತ ಕೊಟ್ಟರೆ 0 ಕೊಟ್ಟಿರ್ತೀರಲ್ಲ ಆ ಕಾಲೇಜು ಡಿಲೀಟ್ ಆಗುತ್ತೆ. ಅಡಿಷನ್ ಮಾಡಬೇಕಾ, ಮತ್ತೆ ಇಲ್ಲಿ ಬಂದು ಕಾಲೇಜ್ನ ಸೆಲೆಕ್ಟ್ ಮಾಡಿ ಮತ್ತೆ ನೀವು ಅದರ ಆರ್ಡರ್ ಕೊಟ್ಟು ಈ ಕಡೆ ತೊಗೋಬೇಕಾಗತ್ತೆ. ಅಂದರೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದರೆ ಈ ಕಡೆ ಬರುತ್ತೆ.
ಸೊ ಫೈನಲಿ ಅದು ಇಲ್ಲಿ ಬಂದು ಅಪಿಯರ್ ಆಗುತ್ತೆ, ನಿಮ್ಗೆ ಯಾವ್ಯಾವ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಅದ್ರ ಫೀಸು ತೋರಿಸ್ತಾ ಇದೆ. ಸೊ ಇದು 69,000 ಪ್ರೈವೇಟ್ ಅನ್ಎಡೆಡ್ ಕಾಲೇಜ್ ಆಗಿರುತ್ತೆ. ಸೊ ಟ್ಯೂಷನ್ ಫೀಸು ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ 31,560 ಇರುತ್ತೆ. ಬಟ್ ಫಾರ್ SC ST ಆ್ಯಂಡ್ ಕ್ಯಾಟಗರಿ 1 ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಎಷ್ಟಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇವನ್ ನಾನು ಈಗ ಹೇಳೋಕ್ಕಾಗಲ್ಲ. ಮೇ ಬಿ ಇವನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಫೀಸ್ದು ಡೀಟೇಲ್ಸ್ನ ಹಾಕ್ತೀನಿ ಅಂತ ಹೇಳಿದ್ರು. ಬಟ್ ದೇ ಹ್ಯಾವ್ ನಾಟ್ ಎಟ್ ಅಪ್ಲೋಡೆಡ್ ದಿಸ್ ಆನ್ ದ ಪೋರ್ಟಲ್. ಆಮೇಲೆ ನೀವು ಇಲ್ಲಿ ಕ್ವಶನ್ ಕೇಳ್ಬೋದು, ಸರ್ ಎಷ್ಟು ಕಾಲೇಜಸ್ನ ಹಾಕ್ಬೋದು? ನೀವು ಎಷ್ಟು ಕಾಲೇಜಸ್ ಆದರೂ ಹಾಕ್ಬೋದು, ಬಟ್ ಇಲ್ಲಿ ಆರ್ಡರ್ನ ಮೆನ್ಷನ್ ಮಾಡಬೇಕು. ನಾನು ಹೇಳಿದ್ನಲ್ಲ ಆಪ್ಷನ್ ನಂಬರ್ ಅಂತ ಇರುತ್ತಲ್ಲ, ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ಅದೆಲ್ಲ ಕಾಲೇಜ್ ಲಿಸ್ಟ್ ಇಲ್ಲಿ ಬರುತ್ತೆ ಇನ್ ದ ಆರ್ಡರ್ ಆಫ್ ಯುವರ್ ಚಾಯ್ಸ್. ಓಕೆ, ನೀವೇನು ಆರ್ಡರ್ ಕೊಟ್ಟಿರ್ತೀರೋ ಅದೇ ಆರ್ಡ್ರಲ್ಲಿ ಬರುತ್ತೆ. ಯಾವುದಾದ್ರೂ ಡಿಲೀಟ್ ಮಾಡಬೇಕಿತ್ತಂದರೆ 0 ಕೊಟ್ಟು ಅಪ್ಡೇಟ್ ಮಾಡಿ, ಇಲ್ಲ ನಂಬರ್ನ ಉಲ್ಟಾ ಪಲ್ಟಾ ಮಾಡಬೇಕಿತ್ತಂದರೆ ಆ ನಂಬರ್ನ ಚೇಂಜ್ ಮಾಡಿ ದೆನ್ ನೀವೇನು ಮಾಡ್ಬೋದು, ಅಪ್ಡೇಟ್ ಅಂತ ಕೊಡ್ಬೋದು. ಅಪ್ಡೇಟ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ಮತ್ತೆ. ಓಕೆ, ಸೊ ಇದಾದ ನಂತರ ನೀವೇನು ಮಾಡಬೇಕು, ಜಸ್ಟ್ ಇದನ್ನ ನಿಮ್ಮ ರೆಫರೆನ್ಸ್ಗೆ ಒಂದು ರಿಪೋರ್ಟ್ನ ತೆಗೆದಿಟ್ಕೋಬೋದು, ಪ್ರಿಂಟ್ ಹಾಕೋಬೋದು. ಶಾರ್ಟ್ ಕಟ್ ರಿಪೋರ್ಟ್ ಬೇಕಿತ್ತಂದರೆ ಶಾರ್ಟ್ ಅಂತ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಡೀಟೇಲ್ಡ್ ರಿಪೋರ್ಟ್ ಬೇಕಿತ್ತಂದರೆ ಪಕ್ಕದಲ್ಲೇ ಇದೆ. ಸೊ ಈಗ ಅಲ್ಲಿ ಕ್ಲಿಕ್ ಆನ್ ಡೀಟೇಲ್ಡ್ ರಿಪೋರ್ಟ್. ಸೊ ಆಗ ಈ ಪರ್ಟಿಕ್ಯುಲರ್ ರಿಪೋರ್ಟ್ ನಮ್ಗೆ ಸಿಗುತ್ತೆ. ಸೊ ದಿಸ್ ಇಸ್ ಅ ಪ್ರೂಫ್ ದಟ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಆಪ್ಷನ್ ಎಂಟ್ರಿ. ಯಾವ್ಯಾವ ಕಾಲೇಜ್ ಕೊಟ್ಟಿದ್ದೀರಾ ಅದೆಲ್ಲ ಇರುತ್ತೆ ಇಲ್ಲಿ. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಆ್ಯಂಡ್ ಫೋರ್ತ್ ಆಪ್ಷನ್. ಕಾಲೇಜ್ ಹೆಸರು ಏನಿದೆ, ಆ ಕೋರ್ಸ್ ಫೀಸ್ ಏನಿದೆ, ಆಮೇಲೆ ಅದರ್ ಡೀಟೇಲ್ಸ್ ವಿಲ್ ಬಿ ಹಿಯರ್. ಓಕೆ, ಸೊ ಇದು ನಿಮಗೆ ಪ್ರೂಫ್, ರೈಟ್? ಇದನ್ನ ನಿಮ್ಮ ಹತ್ರ ಇಟ್ಕೋಬೋದು ಜಸ್ಟ್ ಫಾರ್ ನಿಮ್ಮ ಪ್ರೂಫಿಗೋಸ್ಕರ, ರೆಫರೆನ್ಸಿಗೋಸ್ಕರ. ಅದಾದ ನಂತರ ಮತ್ತಿನ್ನೇನು ಮಾಡೋ ಹಾಗಿಲ್ಲ. ಯು ಕ್ಯಾನ್ ಜಸ್ಟ್ ಲಾಗೌಟ್ ಆಗ್ಬೋದು. ಯು ಕ್ಯಾನ್ ಜಸ್ಟ್ ಕಮ್ ಬ್ಯಾಕ್ ಟು ಹೋಮ್. ಸೊ ನೆಕ್ಸ್ಟು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಆವಾಗ ನಿಮಗೆ ರಿಸಲ್ಟ್ ಇಲ್ಲಿ ಅಲಾಟ್ ಆಗುತ್ತೆ. ಓಕೆ, ಸೊ ರಿಸಲ್ಟ್ ಇಲ್ಲಿ ಬರುತ್ತೆ. ನೀವೇನಾದರೂ ಅಡಿಷನ್ಸು ಡಿಲಿಷನ್ಸ್ ಮಾಡಬೇಕಿತ್ತಂದರೆ ಮತ್ತೆ ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಹೋಗಿ ಅಲ್ಲಿ ಚೇಂಜಸ್ ಮಾಡ್ಬೋದು. ಎಕ್ಸ್ಟ್ರಾ ಕಾಲೇಜಸ್ ಕೊಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು, ಆರ್ಡರ್ನ ಚೇಂಜ್ ಮಾಡ್ಬೋದು, ರೈಟ್? ಸೊ ಅದಾದ ನಂತರ ನಾನು ಹೇಳ್ತೀನಿ ನೆಕ್ಸ್ಟು ರಿಸಲ್ಟ್ ಬಂದ ಮೇಲೆ ಮತ್ತೇನು ಮಾಡಬೇಕಂತ, ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಐ ಥಿಂಕ್ ನಿಮ್ಗೆಲ್ರಿಗೂ ಇವಾಗ ಈ ಒಂದು ಪ್ರಾಸೆಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ಏನಾದರೂ ನಿಮಗೆ ಕ್ವೆರೀಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಐ ವಿಲ್ ಟ್ರೈ ಟು ಆನ್ಸರ್. ಸೊ ವಿತ್ ದಿಸ್ ಐ ವಿಶ್ ಈಚ್ ಒನ್ ಆಫ್ ಯು ಗುಡ್ ಲಕ್ and thank you for watching this video till then. Bye bye.